ಬೆಳಗಾವಿ ಅಧಿವೇಶನದಲ್ಲಿ ಸದನ ಕಲಾಪಗಳು ಆರಂಭ ಆಗ್ತಾ ಇದ್ದಂತೆ ಧರ್ಮಸ್ಥಳ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಅಂತ ವಿಪಕ್ಷ ನಾಯಕರುಗಳು ಅಂದರೆ ಬಿಜೆಪಿ ಪಕ್ಷ ಒಂದು ಅರ್ಥದಲ್ಲಿ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತೇವೆ, ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾ ಇರುವಾಗಲೇ ರಾಜ್ಯದ ಸ್ಯಾಟಲೈಟ್ ಮೀಡಿಯಾಗಳು ಒಂದರ ಹಿಂದೆ ಒಂದರಂತೆ ಆರೋಪಿಗಳು ಯಾರು, ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿದೆ, ಅದು ಇದು ಅಂತ ಇರೋ ಬರೋ ಬುರುಡುಗಳನ್ನೆಲ್ಲ ಬಿಟ್ಟು ಜನಸಾಮಾನ್ಯರನ್ನು ದ್ವಂದ್ವ ನಿಲುವಿಗೆ ತಂದು ನಿಲ್ಲಿಸಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿದೆ. ಸೊ ಈ ಒಂದು ಮಾಧ್ಯಮಗಳಿಗೆ ಕೌಂಟರ್ ಕೊಟ್ಟಂತಹ ಗಿರೀಶ್ ಮಠಣ್ಣವರ ಒಂದು ಆರ್ಟಿಕಲ್ ಇವತ್ತು ವೈರಲ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ನೀವು ವೀಕ್ಷಣೆ ಮಾಡ್ತಾ ಇದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಾಥಮಿಕ ವರದಿಯನ್ನು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಸೊ ಈ ಒಂದು ವಿಚಾರದಲ್ಲಿ ಯಾರಿಗೂ ಡೌಟ್ ಇಲ್ಲ. ಆದರೆ ನಿನ್ನೆ ದಿವಸ ಈ ಒಂದು ಪ್ರಾಥಮಿಕ ವರದಿಯನ್ನು ಅಪೂರ್ಣ ಅಂತ ನ್ಯಾಯಾಲಯ ಹೇಳಿದೆ. ಅಂದರೆ ಇದು ಪೂರ್ತಿಯಾದಂತಹ ವರದಿ ಅಲ್ಲ, ಖಂಡಿತವಾಗಿಯೂ ಪ್ರಾಥಮಿಕ ವರದಿಯಲ್ಲಿ ಪೂರ್ತಿ ಆದಂತಹ ವರದಿಯನ್ನು ಸಲ್ಲಿಸಬೇಕು ಅಂತ SITಗೆ ಗಡುವು ನೀಡಿದಂತಹ ವಿಚಾರ ಕೂಡ ನಿನ್ನೆ ನಡೆದಿರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ SIT ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿದೆ ಎನ್ನುವುದು ಬೆಳಕಿಗೆ ಬರುವಂಥದ್ದು. ಅಂದರೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಅಪೂರ್ಣವಾದಂತಹ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಸೊ ಈ ಒಂದು ವರದಿಯಲ್ಲಿ ಒಂದು ರೀತಿಯಲ್ಲಿ ಕ್ಲಾರಿಟಿ ಇಲ್ಲದಂತಹ ವರದಿಯು ಅಂತ ನ್ಯಾಯಾಲಯ ಹೇಳಿರುವಂಥದ್ದು. ಈ ಒಂದು ವಿಚಾರ ಕೂಡ ಇವತ್ತು ಮತ್ತೆ ವಾದ ಪ್ರತಿವಾದಗಳು ನಡೀತಾ ಇದೆ. ಡಿಸೆಂಬರ್ 22, 26 ಈ ಒಂದು ಕೋರ್ಟ್ ಈ ಒಂದು ಕಲಾಪವನ್ನು ಮುಂದೂಡಿರುವಂಥದ್ದು. ಸೊ ಈ ಒಂದು ಬೆಳವಣಿಗೆಗಳು ನಡೀತಾ ಇರುವಾಗಲೇ ಸ್ಯಾಟಲೈಟ್ ಮೀಡಿಯಾಗಳು ಮೊದಲ ಆರೋಪಿಯಾಗಿ ಚಿನ್ನಯ್ಯನನ್ನು, ಎರಡನೇ ಆರೋಪಿಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು, ಮೂರನೇ ಆರೋಪಿಯಾಗಿ ಗಿರೀಶ್ ಮಠಣ್ಣವರನ್ನು, ನಾಲ್ಕನೇ ಆರೋಪಿಯಾಗಿ ವಿಠ್ಠಲ್ ಗೌಡರನ್ನು, ಐದನೇ ಆರೋಪಿಯಾಗಿ ಜಯಂತ್ ಟಿ ಅವರನ್ನು, ಆರನೇ ಆರೋಪಿಯಾಗಿ ನಮ್ಮ ಸುಜಾತಾ ಭಟ್ ಅವರನ್ನು ಹಾಕಿ ಚಾರ್ಜ್ ಶೀಟ್ ಸ್ವತಃ ತಾವೇ ಬರ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಮೊದಲು ನಾವು ಗಮನಿಸಿರ್ಬೋದು, ಜಯಂತ್ ಟಿ ಅವರು ನಮ್ಮ ಮೇಲೆ ಇಷ್ಟೊಂದು ಪ್ರಕರಣಗಳು ದಾಖಲಾಗಿದೆ, ಇಷ್ಟೊಂದು ನೋಟಿಸ್ಗಳು ಬಂದಿದೆ, ಈ ಒಂದು ಚಾರ್ಜ್ ಶೀಟ್ ಅಥವಾ ಈ ಒಂದು ಪ್ರಾಥಮಿಕ ಹಂತದ ವರದಿಯಲ್ಲಿ ಏನೇನಿದೆ ಎನ್ನುವಂತಹ ಮಾಹಿತಿ ನಮಗೂ ತಿಳಿಸ್ಕೊಡಿ, ನಮ್ಮ ಬಗ್ಗೆ ವಿಚಾರಣೆ ಮಾಡಿದಂತಹ ವಿಚಾರದಲ್ಲಿ SIT ಸರಿಯಾಗಿ ತನಿಖೆ ಮಾಡಿ ಸರಿಯಾಗಿ ಮಾಹಿತಿಯನ್ನು ಒದಗಿಸಿದೆಯಾ ಅಥವಾ ಕಳ್ಳಾಟಗಳನ್ನು ಮಾಡಿದೆಯಾ ಅನ್ನೋದರ ಬಗ್ಗೆ ಸಂದೇಹ ಇದೆ, ಆ ಒಂದು ಪ್ರತಿಯನ್ನು ನಮಗೂ ಕೊಡಿ ಅಂತ ಅರ್ಜಿಯನ್ನು ಹಾಕಿತ್ತು. ಆ ಒಂದು ಅರ್ಜಿಯನ್ನು ಮಾನ್ಯ ಹೈಕೋರ್ಟ್ ಪುರಸ್ಕಾರ ಮಾಡಿತ್ತು. ಹೈಕೋರ್ಟ್ ಅಲ್ಲ, ಬೆಳ್ತಂಗಡಿ ಸೆಷನ್ ಕೋರ್ಟ್ ಪುರಸ್ಕಾರ ಮಾಡಿತ್ತು. ಮಾತ್ರವಲ್ಲ, ಅದನ್ನು ಈ ಒಂದು ವ್ಯಕ್ತಿ ಅಂದರೆ ಜಯಂತಿ ಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಆದೇಶವನ್ನು ಹೊರಪಡಿಸಿತ್ತು. ಮೇ ಬಿ ಇವತ್ತು ನಾಳೆಗಳಲ್ಲಿ ಅದು ಅವರ ಕೈ ಸೇರುವಂತಹ ಸಾಧ್ಯತೆಗಳು ಇದೆ. ಆದರೆ ಇದು ಈ ಒಂದು ವ್ಯಕ್ತಿಗೆ ಸಿಗದಂತಹ ಪ್ರಾಥಮಿಕ ವರದಿ ಮಾಧ್ಯಮಗಳಿಗೆ ಹೇಗೆ ಸಿಕ್ಕಿತು? ಇಫ್ ಅದು ಸಿಕ್ಕಿದ್ದೇ ಆಗಿದ್ದಲ್ಲಿ, ಅದು ಸತ್ಯವೇ ಆಗಿದ್ದಲ್ಲಿ, ಅದು ಯಾರ ಕೈಯಿಂದ ಸಿಕ್ಕಿತು? ಕೋರ್ಟ್ಗೆ ಹೋದಂತಹ ಆ ಒಂದು ವರದಿ ಆಮೇಲೆ ಗೃಹ ಸಚಿವಾಲಯಕ್ಕೆ ಹೋಗಬೇಕು, ಅದು ಬಿಟ್ಟು ಮಾಧ್ಯಮಕ್ಕೆ ಹೇಗೆ ಹೋಯಿತು ಅನ್ನುವಂತಹ ಒಂದು ಕ್ವಶನ್ ಇವತ್ತು ಮೂಡ್ತಾ ಇರುವಂಥದ್ದು. ಮಾತ್ರ ಅಲ್ಲ, ಆರನೇ ಆರೋಪಿಯಾಗಿ ಅಲ್ಲಿ ಫುಲ್ ಸ್ಟಾಪ್ ಯಾಕೆ ಬಂತು? ಇನ್ನೂ ಹಲವು ವ್ಯಕ್ತಿಗಳಿದ್ದಾರೆ, ಅವರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಗಳು ಕೂಡ ಅಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಕೇಳಿದಂತಹ ಪ್ರಶ್ನೆ ವ್ಯಕ್ತಿ ಅಂದರೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಆದಿಚುಂಚನಗಿರಿಯಲ್ಲಿ ಚಿನ್ನಯ್ಯ, ಗಿರೀಶ್ ಮಠಣ್ಣವರು, ಆಮೇಲೆ ಇವರೆಲ್ಲ ಸೇರಿಕೊಂಡು ಹೋಗಿ ಮೀಟ್ ಆದಂತಹ ಓರ್ವ ಸ್ವಾಮೀಜಿ, ಓರ್ವ ಈ ಒಂದು ಗೌಡ ಸಮುದಾಯವನ್ನು ಪ್ರತಿನಿಧಿಸುವಂತಹ ಓರ್ವ ಸ್ವಾಮೀಜಿ. ಸೊ ಸೌಜನ್ಯಳಿಗೆ ಅನ್ಯಾಯವಾಯಿತು ಅಂತ ಹೇಳುವಾಗ ಅವರ ಆ ಒಂದು ಜಾತಿಯ ಆ ಒಂದು ಸ್ವಾಮೀಜಿಯನ್ನು ಭೇಟಿ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿ ಚಿನ್ನಯ್ಯ ಸರಿಸುಮಾರು 2 ಗಂಟೆಯವರೆಗೆ ಈ ಒಂದು ವಿಚಾರವನ್ನು ಆ ಒಂದು ಸ್ವಾಮೀಜಿಯಲ್ಲಿ ಹೇಳಿದ ಅನ್ನುವಂತಹ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೊರಗಡೆ ಹಾಕಿದರು. ಸೊ ಇವೆಲ್ಲವೂ ಸತ್ಯ ಎಂಬಂತೆ ನಿನ್ನೆ ಮಾಧ್ಯಮಗಳಿಗೆ ಗಿರೀಶ್ ಮಠಣ್ಣವರು ಕೌಂಟರ್ ಕೊಟ್ಟಿರುವಂತಹ ವಿಚಾರ ಅದು ಏನಪ್ಪ ಅಂದರೆ ನೋಡಿ, ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಗುರುಗಳು ಚಿನ್ನಯ್ಯನಿಗೆ ಮತ್ತು ನಮ್ಮೆಲ್ಲ ಹೋರಾಟಗಾರರಿಗೆ ಒಕ್ಕಲಿಗ ಮಹಾಸಂಸ್ಥಾನದಲ್ಲಿ ಕಾಲಭೈರವ ದರ್ಶನ ನಂತರ ತಮ್ಮ ಪೀಠದಲ್ಲಿ ಕುಳಿತು ಸೌಜನ್ಯ ಹೋರಾಟಕ್ಕೆ ನ್ಯಾಯದ ಆಶೀರ್ವಾದ ಮಾಡಿ ಅಭಯ ನೀಡಿದ ಅಮೃತ ಗಳಿಗೆ. ಆ ಒಂದು ಗಳಿಗೆಯ ಒಂದು 7-8 ಫೋಟೋಗಳನ್ನು ದರ ಅಂತ ಬಿಟ್ಟಿರುವಂಥದ್ದು. ಸೌಜನ್ಯ ಅತ್ಯಾಚಾರ ಕೊಲೆಯಷ್ಟಲ್ಲ, ಧರ್ಮಸ್ಥಳದಲ್ಲಿ ತಾನೂ ಅತ್ಯಾಚಾರ ಕೊಲೆಯಾಗಿ ಶವವಾದ ಅನೇಕ ದೇಹಗಳನ್ನು ಅಕ್ರಮವಾಗಿ ಹೂತು ಹಾಕಿದ ವಿವರಗಳನ್ನು ಚೆನ್ನಯ್ಯ ಸ್ವತಃ ನಿರ್ಮಲಾನಂದ ಶ್ರೀಗಳ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ಟಾಗ ದಂಗಾಗಿ ಹೋಗಿದ್ರು ಶ್ರೀಗಳು.
ಸೌಜನ್ಯ ಒಕ್ಕಲಿಗ ಹೆಣ್ಣು ಮಗು, ಅವಳಿಗಷ್ಟೇ ಅಲ್ಲ ಎಲ್ಲ ಸಮಾಜದ ಅಮಾಯಕ ಜೀವಿಗಳಿಗೂ ನ್ಯಾಯ ಸಿಗಬೇಕು. ನಿಮ್ಮ ಹೋರಾಟದ ಜೊತೆಗೆ ನಾವಿದ್ದೇವೆ, ಮಠ ಕೂಡ ಇದೆ ಅನ್ನುವಂತಹ ವಿಚಾರವನ್ನು ಅವತ್ತು ಹೇಳಿರುವಂಥದ್ದು. ನಾಳೆಯೇ CM ಭೇಟಿಯಾಗಲಿದ್ದೇನೆ ಮತ್ತು ಅವರಿಗೆ ಈ ವಿಷಯ ತಿಳಿಸಿ ನೊಂದವರಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಕಾಲಭೈರವ ವಾರವಾದ ರವಿವಾರ ಕಾಲಭೈರವ ನಿಮ್ಮ ರಕ್ಷಣೆಗೆ ಇದ್ದಾನೆ, ಧೈರ್ಯವಾಗಿರಿ ಅಂತ ಅಭಯಹಸ್ತ ನೀಡಿದ್ರು ನಮ್ಮೆಲ್ಲರ ಹೆಮ್ಮೆಯ ಶ್ರೀ ನಿರ್ಮಲಾನಂದ ಸ್ವಾಮಿ ಗುರುಗಳು. ಕೊಳಕು ರಾಜಕೀಯ ನಾಯಕರುಗಳು ಮತ್ತು ಮಾರಿಕೊಂಡ ಎಂಜಲು ಮಾಧ್ಯಮಗಳೇ, ಈಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಅವರೊಂದು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆ ಒಂದು ಪ್ರಶ್ನೆಯನ್ನು ಇವತ್ತು ಅವರು ಹಾಕಿರುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ, ಮಾಧ್ಯಮಗಳು ಉತ್ತರ ಕೊಡಲಿ. 1. ಪ್ರಭಾವಿ ಒಕ್ಕಲಿಗ ರಾಜಕೀಯ ನಾಯಕರು ಎಂದೆನಿಸಿಕೊಂಡವರು ಒಕ್ಕಲಿಗ ಮಗಳು ಸೌಜನ್ಯಾಳಿಗೆ ನ್ಯಾಯ ಕೊಡಿಸದೆ ಪ್ರಭಾವಿ ಕೊಲೆಗಡುಕ ಕುಟುಂಬದ ಜೊತೆ ಕೈ ಜೋಡಿಸಿದಾಗ ಸಾತ್ವಿಕ ಶಕ್ತಿಯ ಸ್ವಾಮೀಜಿಗಳು ಹೋರಾಟಕ್ಕೆ ಆಶೀರ್ವಾದ ಮಾಡುವುದು ಷಡ್ಯಂತ್ರವೇ? 2. ಭೀಕರ ಕೊಲೆ ಅತ್ಯಾಚಾರದ ಒಕ್ಕಲಿಗ ಕುಟುಂಬ ಹೋರಾಟಗಾರರ ಜೊತೆಗೆ ನ್ಯಾಯಕ್ಕೆ ಅಂಗಲಾಚಿ ಒಕ್ಕಲಿಗ ಶ್ರೀಗಳಿಗೆ ಬೇಡಿಕೊಳ್ಳುವುದರಲ್ಲಿ ಏನು ತಪ್ಪಿದೆ? ಇದು ಷಡ್ಯಂತ್ರವೇ? 3. ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ ನಾನು ಪ್ರಾಮಾಣಿಕ ಪ್ರಯತ್ನ ಪಡುತ್ತೇನೆ, ಧೈರ್ಯವಾಗಿರಿ ಅಂತ ಸ್ವಾಮೀಜಿ ಮಾತಿನಲ್ಲಿ ಯಾವ ತಪ್ಪು ಇದೆ? ಅದು ಷಡ್ಯಂತ್ರವೇ? ಧರ್ಮಸ್ಥಳದ ಸರಣಿ ಕೊಲೆ ಅತ್ಯಾಚಾರದ ಹತ್ಯಾಕಾಂಡ ನೋಡಿಕೊಂಡು ರಾಜಕೀಯ ನಾಯಕರು ಮೂಕರಾಗಿ ಕಿವುಡರಾಗಿದ್ದಾಗ ನ್ಯಾಯದ ಭಗೀರಥ ತಿಮರೋಡಿ ಅವರಿಗೆ ನ್ಯಾಯದ ಅಭಯ ಹೇಳಿದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನಮ್ಮೆಲ್ಲರ ಇಡೀ ಮನುಕುಲದ ಹೆಮ್ಮೆ. ಕೊಳಕು ರಾಜಕೀಯ ನಾಯಕರುಗಳು, ಕೆಲವು ಹೊಲಸು ತಿನ್ನುವ ಮಾಧ್ಯಮಗಳೇ, ಈಗ ಹೇಳಿ, ಎಲ್ಲಿದೆ ಷಡ್ಯಂತ್ರ? ಯಾರು ತಿಮಿಂಗಲ? ಯಾರು ನಗರ ನಕ್ಸಲರು? ನೋಡಿ, ಈ ಒಂದು ಫೋಟೋ ಇವಾಗ ಸ್ಕ್ರೀನಲ್ಲಿ ಹಾಕಿದಂಥ ಫೋಟೋಗಳೆಲ್ಲವೂ ಅಂತ ಸುಳ್ಳು ಸುದ್ದಿ ಮಾಡಿ ಮತ್ತೆ ವಾರ್ತೆಯನ್ನು ಬಿಡಬಹುದು. ಸೊ ಅದನ್ನು ಫ್ಯಾಕ್ಟ್ ಚೆಕ್ ಲ್ಯಾಬ್ಗೆ ಕಳುಹಿಸಿ ನಿಮ್ಮ ತಲೆ ಸಾರಿ ಮಾಡಿಕೊಳ್ಳಿ ಅಂತ ಮಾಧ್ಯಮಗಳಿಗೆ ಒಂದು ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿರುವಂಥದ್ದು. ನೆನ್ನೆ ಬೆಳಗಿನಿಂದ ಏನು ಈ ಒಂದು ಸದನ ಕಲಾಪ ಆರಂಭ ಆಗ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲಿ, ಆವಾಗಿನಿಂದ ಸ್ಯಾಟಲೈಟ್ ಮೀಡಿಯಾಗಳು ಹುಚ್ಚೆದ್ದು ಕುಣಿದಾಡಿಸಿದಂತಹ ಒಂದು ವಿಚಾರ ಅಂದರೆ ಈ ಒಂದು ಚಾರ್ಜ್ ಶೀಟ್ ಎನ್ನುವಂತಹ ಒಂದು ನೆಪವನ್ನು ಹಿಡಿದುಕೊಂಡು 6 ಆರೋಪಿಗಳನ್ನು ಚಿತ್ರೀಕರಿಸಿ ಬೇಕಾಬಿಟ್ಟಿಯಾಗಿ ಅವರ ಫೋಟೋಗಳನ್ನು ಬಳಸಿ, ನೋಡಿ, ಕಾನೂನು ವ್ಯವಸ್ಥೆಯಲ್ಲಿ ಇದ್ಯಾವುದು ಸುಳ್ಳುಗಳನ್ನು ಬಿಡುವವರಿಗೆ ಅದು ಎಲ್ಲ ಮಾಧ್ಯಮಗಳು ನೋಡಿ ಒಂದರ ಹಿಂದೆ ಒಂದರಂತೆ, ನೀವು ಸುವರ್ಣ ಇರ್ಬೋದು, ಆರ್ಕರ್ಣ ಇರ್ಬೋದು, ಇನ್ನಿತರ ಮಾಧ್ಯಮಗಳು ಒಂದರ ಹಿಂದೆ ಒಂದರಂತೆ ನೋಡಿ ಅವರು ಹಾಕಿದ್ರು ನಾವು ಹಾಕಿಲ್ಲ ಅಂದರೆ ನಮಗೆ ಏನೋ ಕಡಿಮೆ ಆಗುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಕೂಡ ನಿರಂತರವಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದು ಬಹಳಷ್ಟು ಖೇದನೀಯವಾದಂತಹ ವಿಚಾರ, ಬಹಳಷ್ಟು ವಿಷಾದವನ್ನು ವ್ಯಕ್ತಪಡಿಸಬೇಕಾದಂತಹ ಒಂದು ವಿಚಾರ. ಏನು ಜರ್ನಲಿಸಮ್ ಎನ್ನುವಂತಹ ಒಂದು ಮಾತಿಗೆ ಅರ್ಥವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಇವತ್ತು ಸ್ಯಾಟಲೈಟ್ ಮೀಡಿಯಾಗಳು ತಮ್ಮ ದುರ್ವರ್ತನೆಯನ್ನು ಮೆರಿತಾ ಇರುವಂಥದ್ದು. ನೋಡಿ, ಚಾರ್ಜ್ ಶೀಟನ್ನು ನೀವು ಓದ್ಕೊಂಡು ಅಥವಾ ಈ ಒಂದು ವರದಿಯನ್ನು ಓದ್ಕೊಂಡು ನಂತರ ನೀವು ವರದಿಯನ್ನು ಪ್ರಕಟ ಮಾಡೋದಾಗಿದ್ದರೆ ಅದನ್ನು ನಾವು ಕೇಳಿ ಸುಮ್ಮನಿರ್ಬೋದಿತ್ತು. ಆದರೆ ಇಂತಹ ವಿಚಾರಗಳನ್ನು ನಿಮ್ಮ TRPಯನ್ನು ಹೆಚ್ಚಿಸೋಕ್ಕೋಸ್ಕರ ಯಾರದೋ ದುಡ್ಡಿನ ಪ್ರಭಾವಕ್ಕೆ ಬಲಿಯಾಗಿ ನೀವು ಇಂತಹ ಸುದ್ದಿಗಳನ್ನು ಪ್ರಕಟ ಮಾಡುವಾಗ ಅದನ್ನು ಕೇಳಿ ಸುಮ್ಮನಿರುವಷ್ಟು ದೊಡ್ಡರು ನಾವಲ್ಲ. ಖಂಡಿತವಾಗಿ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕ್ರಿಯೆಗಳು ಮುಂದೆ ಸಾಗಲಿಕ್ಕಿದೆ. ಎಷ್ಟೇ ದೊಡ್ಡ ಬಕಾಸುರ ಮೀಡಿಯಾಗಳಾಗಿರಲಿ, ನಿಮ್ಮ ಮೇಲೆ ಪ್ರಕರಣಗಳು ದಾಖಲಾಗುತ್ತೆ. ಈ ಒಂದು ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಸೊ ಮುಂದಿನ ದಿವಸಗಳಲ್ಲಿ ಒಂದು ವಿಚಾರದ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ನಿನ್ನೆ ದಿವಸ ಅಲ್ಲಿಗೆ ನಿಲ್ಲಿಸಿದಂತಹ ಮಾಹಿತಿ ಇವತ್ತು ನೋಡಿ ಆರ್ ಕನ್ನಡ ಸುವರ್ಣದಲ್ಲಿ ಸುಜಾತ ಭಟ್ ಅವರನ್ನು ಕುಳ್ಳಿರಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಇದು ವಿಚಾರವನ್ನು ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಇದರಲ್ಲಿ ಒಂದು ರೀತಿಯಲ್ಲಿ ಹೈಲೈಟ್ ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ. ನಿನ್ನೆ ಸುವರ್ಣ ಚಾನೆಲ್ನ ಆ್ಯಂಕರ್ ಇರ್ಬೋದು ಅಥವಾ ರಿಪೋರ್ಟರ್ ಮಾತನಾಡಿಸಿದಂಥ ಸಂದರ್ಭದಲ್ಲಿ ನೋಡಿ, ಸತ್ಯ ಏನಿದೆ ಅದನ್ನು ಅವರು ಹೇಳಿದ್ದಾರೆ. ಇಲ್ಲಿ ಯಾರೂ ಷಡ್ಯಂತ್ರ ಮಾಡಿಲ್ಲ, ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತರೋಕ್ಕೋಸ್ಕರ ಅವರು ಬುರುಡೆಯನ್ನು ತಂದಿದ್ದಾರೆ, ಅದು ತಂದಿರೋದಲ್ಲ. ಓಕೆ, ಈ ಒಂದು ಬಂಗ್ಲೆಗುಡ್ಡೆ ಎನ್ನುವಂತಹ ಕಾಡಿಂದ ತಂದಿರುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇದೇ ಸುಜಾತ ಭಟ್ ಮತ್ತೊಮ್ಮೆ ಮಾಧ್ಯಮದ ಮುಂದೆ ಮಾತಾಡಿದರೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಆ ಒಂದು ಸುಜಾತ ಭಟ್ ವಿಚಾರದಲ್ಲಿ ಮಾತನಾಡೋದು ಹೆಚ್ಚು ಕಡಿಮೆ ತಪ್ಪು ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಅದರಿಂದಾಗಿ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ